ಆಚರಣೆಗೋಸ್ಕರ ಬಹಳ ಕಷ್ಟ ಬಿಟ್ಟು ಮೈಸೂರಿನಲ್ಲಿ ಒಂದು ಫಂಕ್ಷನ್ ನಲ್ಲಿ ಸಿಎಂ ಅವ್ರನ್ನ ಹಿಡಿದು ಅಲ್ಲಿಂದ ಸ್ಟಾರ್ಟ್ ಮಾಡಿಸಿದ್ವಿ ಇದನ್ನ. ಅಲ್ಲಿಂದ ಇಲ್ಲಿವರೆಗೂ ಬಹಳ ಸುಖವಾಗಿ ನಡ್ಕೊಂಡ್ ಬರ್ತಾ ಇದೆ. ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬಂದಿದೆ. ಸಿದ್ದರಾಮಯ್ಯನವರು ಇರೋವರೆಗೂ ಯಾವುದಕ್ಕೂ ಹಿಂದುಳಿದವರಿಗೆ ಭಯ ಇಲ್ಲ. ಈ ವಿಚಾರದಲ್ಲಿ ಯಾರು ಎರಡನೇ ಮಾತಾಡಂಗಿಲ್ಲ. ಇದು ಬಹಳ ಉತ್ತಮವಾದ ಕಾರ್ಯಕ್ರಮ. ಮಡಿವಾಳ ಜನಾಂಗ ಬಹಳ ಹಿಂದುಳಿದ ಜನಾಂಗ, ಇದಕ್ಕೆ ಒಂದು ಮಾನ್ಯತೆ ಕೊಟ್ಟು ಈ ಜಯಂತಿ ನಡೆಸಂಗೆ ಸಿದ್ದರಾಮಯ್ಯನವರು ನಮ್ಗೆ ಸಹಾಯ ಮಾಡಿದ್ದಾರೆ. ಇದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು. ನನ್ನ ಪರವಾಗಿ ಸರ್ಕಾರದ ಪರವಾಗಿನೂ ನಾನು ಹೇಳ್ತೀನಿ. ವಿಲೇಜ್ಗಳಲ್ಲಿ ಆಮೇಲೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಮ್ಮ ಒಂದು ಹಾಸ್ಟೆಲ್ಗಳು ಮಾಡ್ಕೊಡ್ಬೇಕು ನೀವು ಅಂತ ಮನವರಿಕೆ ಮಾಡ್ಕೊಟ್ಟಿದೀವಿ ಅವ್ರಿಗೆ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕೆ ಮುಂದೆ ನಮ್ಮ ಮಡಿವಾಳ ಮಾಚಿದೇವ ಟ್ರಸ್ಟ್ ಅಂತ ಅಂದ್ಬಿಟ್ಟು ಇದೆ ನಮ್ದು ಕೆಂಗೇರಿನಲ್ಲಿ. ಅಲ್ಲಿಗೊಂದು ಕಾಲೇಜ್ ಕೇಳ್ತಾ ಇದೀವಿ. ಅದೊಂದು ಕಾಲೇಜ್ ಕೊಟ್ಟರೆ ನಮ್ಮ ಮಕ್ಕಳಿಗೆಲ್ಲ ಬಹಳ ಅವಕಾಶ ಆಗುತ್ತೆ. ಅಲ್ಲಿ ನಮ್ಗೆ 6 ಎಕರೆ ಜಮೀನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ನಾನು ಸೆಕ್ರೆಟರಿ ಆಗಿದ್ದಾಗ, ಅಸೆಂಬ್ಲಿ ಸೆಕ್ರೆಟರಿ ಆಗಿದ್ದಾಗ ಕೆಂಗೇರಿ ಹತ್ರ. ಅದರಿಂದ ಅಂಥದಕ್ಕೆಲ್ಲ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಅದಿನ್ನು ಬಿಡುಗಡೆ ಹಂತದಲ್ಲೇ ಇದೆ. ಇವತ್ತಿಲ್ಲ ನಾಳೆ ಆಗುತ್ತೆ. ಏನು ಅದರಲ್ಲಿ ಎರಡನೇ ತೊಂದರೆ ಇಲ್ಲ. ಪ್ರಯತ್ನ ಮಾಡ್ಬೇಕಷ್ಟೇ. ಸರ್ಕಾರದಲ್ಲಿ ಪ್ರಯತ್ನ ಮಾಡಿದಲ್ಲಿ ಯಾವುದೂ ಆಗಲ್ಲ. ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗಿದ್ದಾಗ 1-2 ತಾರೀಕಂದು ಮಡಿವಾಳ ಮಾಚಿದೇವರ ಜಯಂತಿಯನ್ನ ಪ್ರತಿ ವರ್ಷ ಫೆಬ್ರವರಿ 1ರಂದು ಮಾಡಲು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ನಿರೂಪಣೆ ಮಾಡಿರುವುದು ಸಿದ್ದರಾಮಯ್ಯನವರು. ಅವರು ನಾವು ಮರೆಯುವಂಥದ್ದಿಲ್ಲ. ಅದರ ಜೊತೆಗೆ ಈ ಕಾರ್ಯಕ್ರಮ ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಕೇಂದ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯ. ಇದಕ್ಕೆ ನಾವು ಕರ್ನಾಟಕದ ಇಂಡಿಯಾದಲ್ಲಿರುವಂತಹ ಎಲ್ಲಾ ಮಡಿವಾಳರು ಅದಕ್ಕೆ ಸಿದ್ದರಾಮಯ್ಯನವರಿಗೆ ಚಿರಋಣಿ. ಸರ್ಕಾರದಿಂದ ಸರ್ ನಮಗೆ ಅನುದಾನ ಬೇಕಾ, ಇಲ್ಲ ನಿಗಮ ಮಂಡಳಿಗೆ ಏನಾನ ಇದ್ರೆ ಅನುದಾನ ಬೇಕಾ, ಬೇರೆ ಇತರ ಏನಾನ ಸರ್ ಮುಖ್ಯವಾಗಿ ಬೇಡಿಕೆ ಏನಾನ ಇದ್ರೆ ಬಹಳಷ್ಟು ಇದೆ ಸರ್. ನಮಗೆ ಬೇಕಾಗಿರೋದು ಈಗ ನಮ್ಮ 17 ರಾಜ್ಯಗಳಲ್ಲಿ ನಮ್ಮನ್ನು ಎಸ್ ಎಂದು ಕನ್ಸಿಡರ್ ಮಾಡಿದ್ದಾರೆ ಭಾರತ ದೇಶದಲ್ಲಿ. ನಾನು ಕೇಂದ್ರ ಸಂಘದಲ್ಲಿ ಇದ್ದೀನಿ. ನಾನು ಅಲ್ಲಿ ಆಫೀಸರಾಗಿದ್ದೀನಿ. ಈಗ ಕೇವಲ 11 ರಾಜ್ಯಗಳಲ್ಲಿ ಆಗಿಲ್ಲ. ಅದು ನಮಗೆ ಬಹಳ ಅನಿವಾರ್ಯ. ಅದ್ರ ಜೊತೆಗೆ ನಮ್ಮಲ್ಲಿ ಪ್ರತಿಭಾವಂತ ಮಡಿವಾಳರಿದ್ದಾರೆ. ಅವ್ರಿಗೆ ನಿಗಮಗಳಿಗೆ ಅವಕಾಶ ಮಾಡಿಕೊಡೋದು ಅದು ಸರ್ಕಾರದ ಕರ್ತವ್ಯ. ಮುಂಚೆ ಹೇಳ್ಬೇಕು ಮಾಡಿದ್ರು. ಆ ಕೆಲಸವನ್ನ ಮುಂದುವರಿಸೋದು ಒಳ್ಳೇದಂತ ನಾನು ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಕಳಕಳಿಯಿಂದ ಬೇಡಿಕೊಳ್ತೇನೆ. ಸಮುದಾಯದಿಂದ ಕೇಂದ್ರಕ್ಕೆ ನಮ್ಮ ಅನ್ನಪೂರ್ಣಮ್ಮರ ಆಯೋಗದ ವರದಿಯಲ್ಲಿ ನಾವು ಎಸ್ಸಿಗೆ ಕೊಟ್ಟೂರು, ಇವರು ಎಸ್ಸಿ ಮಾಡಿದ್ರೆ ಅವ್ರಿಗೆ ಅವಕಾಶ ಚೆನ್ನಾಗಿದೆ. ಅವ್ರ ಜೀವನ ನಿಜವಾದ ಎಸ್ಸಿಗಿಂತ ಅಂದ್ರೆ ಯಾರು ಅಸ್ಪೃಶ್ಯರು ಅಂತ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಕೊರತೆಯಿಂದ ಬರೆದ್ರೆ ನಾವು ಕೈಯಿಂದ ಬಟ್ಟೆ ಒಗೆಯುವ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇದು ನಿಜವಾಗಿ ಅನಿವಾರ್ಯ ಸರ್. ಎಸ್ಸಿ ಆಗೋದು ಬಹಳ ಅನಿವಾರ್ಯ ಇದೆ. ಅದರಿಂದ ವಿದ್ಯಾಭ್ಯಾಸಕ್ಕಾಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಜನಾಂಗದ ಬೆಳವಣಿಗೆಗೆ ಆಗಲಿ ನಮ್ಮಲ್ಲಿ ಬಹಳ ವಿದ್ಯಾವಂತರಿದ್ದಾರೆ. ಅವ್ರಿಗೆ ಮುಂದುವರೆದ ಅವಕಾಶ ಸಿಗ್ತದೆ. ಆದ್ದರಿಂದ ಸರ್ಕಾರ ನಿಗಮ ಮಂಡಳಿಗಳನ್ನ ರಾಜಕೀಯಕ್ಕೆ ಮಾಡಲಿ, ಬಟ್ ನಿಜವಾದ ಸಮುದಾಯಕ್ಕೆ ಒಂದು ಜನಾಂಗಕ್ಕೆ ಒಂದು ವಂಶಕ್ಕೆ ಮಕ್ಕಳ ವಿದ್ಯಾಭ್ಯಾಸ, ಎಜುಕೇಶನ್, ಎಂಪ್ಲಾಯ್ಮೆಂಟ್ಗಾಗಿ ಎಸ್ಸಿ ಅನಿವಾರ್ಯ. ಅವರು 12ನೇ ಶತಮಾನದಲ್ಲಿ ಮಾಡಿದಂತ ಸೋಷಿಯಲ್ ರಿಫಾರ್ಮ್ ಏನಂತಾರೋ, ಸಾಮಾಜಿಕ ಬದಲಾವಣೆ ವಿಚಾರದಲ್ಲಿ ಏನು ಕಾರ್ಯಕ್ರಮ ತಗೊಂಡು ಅದ್ರಲ್ಲಿ ಮಡಿವಾಳ ಮಾಚಿದೇವರು ಅವರ ಬಸವರ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದೇ ಮಾಚಿದೇವರು. ಹಂಗಾಗಿ ಇದು ಬಹಳ ಅನಿವಾರ್ಯ ಇದೆ. ಇದು ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ನಡೀತಾ ಇದ್ದಾರೆ. ನಮ್ಮ ಜನ ಒಗ್ಗಟ್ಟಾಗಿದ್ದಾರೆ. ಈ ಹೋರಾಟಕ್ಕಾಗಿ ಶಾಂತಿಯುತ ಹೋರಾಟ ಮಾಡಿ ಎಸ್ಸಿ ಮಾಡುವಂತ ದಿಶೆಯಲ್ಲ ಹೋರಾಟ ಮಾಡ್ತೇವೆ ಸರ್. ಅದಕ್ಕೆ ಸಹಕಾರ ಬೇರೆ ಜನಾಂಗದೂ ನಮಗೆ ಕೊಡ್ತಾ ಇದ್ದಾರೆ. ನೀವು ಅನಿವಾರ್ಯವಾಗಿ ಕೊಡಬೇಕು. ನಿಮ್ಮ ಜನ ಬಹಳ ಹಿಂದಿದ್ದಾರೆ ಎಂಬುದರ ಬಗ್ಗೆ ಅದು ನಮ್ಮ ಕಳಕಳಿಯ ವಿನಂತಿ. ಸರ್ಕಾರ ಈ ದಿಶೆಯಲ್ಲಿ ನಮ್ಮನ್ನು ಮುಂಚೂಣಿಯಲ್ಲಿ ತಗೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಬಹಳ ಒಳಿತು ಎಂದು ನಾನು ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ತಾವು ಇದನ್ನ ಪ್ರಚಾರ ತಮ್ಮ ಮುಖಾಂತರ ಆಗಬೇಕು. ತಮ್ಮ ಗಾಡ್ಗೆ ಬಾಬಾ ಅವರು ಮಡಿವಾಳರು, ಅವರು ಆ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂತ ನಿಯಮನೆ ನಿಯಂತ್ರಿಸಿದ್ರು. ಅವರು ಅಂಬೇಡ್ಕರ್ ಅವರು ಗುರುಗಳಾಗಿದ್ರು. ಅದೇ ರೀತಿ ಇಲ್ಲಿ ಮಾಚಿದೇವರು ವೀರಭದ್ರನ ಅವತಾರ ಎಂಬುದೆಲ್ಲ ಗೊತ್ತಿರೋದ್ರಿಂದ ಇವತ್ತು ನಮ್ಮದೇ ಆದಂತಹ ಇತಿಹಾಸ ಇರೋದ್ರಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ನಮ್ಮ ಒಂದು ಕಾರ್ಯಕ್ರಮದ ಹೋರಾಟ ಮಾಡ್ಬೇಕಂತ ಹೇಳಿ ಅದು ಶಾಂತಿಯುತ ಹೋರಾಟದಲ್ಲಿ
ನಮ್ಮನ್ನ ನಾವು ತೊಡಗಿಸ್ಕೋಬೇಕಂತ ಹೇಳಿ. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಮ್ಮಲ್ಲಿ ಭೇದ ಭಾವ ಇರಲಾರ್ದು ನಾವು ವಿರೋಧ ಯಾವ ವಿರೋಧ ಚಿಕ್ಕ ಜನಾಂಗ ಅದ್ರಲ್ಲಿ ನಮ್ಮಲ್ಲಿ ಯಾವ ವ್ಯತ್ಯಾಸಗಳು ಇರಲಾರ್ದಂಗೆ ಎಲ್ಲ ಒಂದಾಗಿ ಅಣ್ಣ ತಮ್ಮಂದಿರು ಅಂತೇಳಿ ಬೆಳಿಬೇಕಂತೇಳಿ ನನ್ನ ಕಳಕಳಿಯ ವಿನಂತಿ. ಈ ಒಂದು ಮಾಚಿದೇವರ ಜಯಂತಿಯಲ್ಲಿ ಮಾತನಾಡ್ತಾ ಇದ್ದೀನಿ. ನಮ್ಮ ಮಾಚಿದೇವರು ಶರಣರಲ್ಲಿ ಅತಿ ಉತ್ತಮ ಮತ್ತು ಗೌರವ ಘನತೆಯಿಂದ ಹೆಚ್ಚು ಯಾವುದೇ ವಿಷಯದಲ್ಲೂ ಕೂಡ ಯುದ್ಧ ಮಾಡುವಂಥ ಕೆಪಾಸಿಟಿ ಇರ್ತಕ್ಕಂಥವ್ರು, ಹಾಗೂ ಕೂಡ ವಚನ ಸಾಹಿತ್ಯದಲ್ಲಿ ಬಹಳ ಉತ್ತಮವಾಗಿ ವಚನಗಳನ್ನು ರಚಿಸಿದಂಥ ಮಹಾನ್ ವ್ಯಕ್ತಿ, ಬಸವಣ್ಣವರ ಬಹಳ ಆತ್ಮೀಯರಾಗಿರ್ತಕ್ಕಂಥ ಅವರು. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನಮ್ಮ ಮಾಚಿದೇವರ ಒಂದು ಜಯಂತಿಯು ಬಹು ಉತ್ಸವದಿಂದ ಬಹಳ ಸಂತೋಷದಿಂದ ನಾವು ಆಚರಿಸ್ತಾ ಇದ್ದೀರಿ. ಹೀಗೆ ಪ್ರತಿ ವರ್ಷವೂ ನಾವು ಆಚರಿಸೋದಕ್ಕೆ ಭಗವಂತ ನಮಗೆ ದೀರ್ಘ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟರು ಕಾಪಾಡಲಿ. ಈ ಒಂದು ಜನಾಂಗವನ್ನು ಮತ್ತೆ ಸೇರಿಸಿ ಒಗ್ಗೂಡಿಸುವಂಥ ಶಕ್ತಿ ನಮಗೆ ಕೊಡಲಿ. ಆ ಒಂದು ಆಕರ್ಷಣೆಯನ್ನು ನಮಗೆ ಕೊಟ್ಟು ಇವತ್ತು ಏನು ಆಚರಿಸ್ತಾ ಇದ್ದೀರಿ ಮಾಚಿದೇವರ ಜಯಂತಿ, ಇದು ನಮ್ಮ ಜನಾಂಗದ ಒಂದು ಸಂಘಟನೆಯ ಕಾರ್ಯಕ್ರಮ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಂಘಟನೆ ಅನ್ನೋದೇ ಈ ರೀತಿಯಾಗಿ, ಇಲ್ಲಾಂದ್ರೆ ಸಂಘಟನೆ ಆಗೋದೇ ಇಲ್ಲ. ಈಗ ಈ ಪ್ರತಿಯೊಂದು ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಚರಿಸ್ತಾ ಇದ್ದೀರಿ. ಎಲ್ಲ ತಾಲೂಕಿನಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಯೊಂದು ಬಹಳ ಸಂಘಟನೆಯಿಂದ ಆಚರಿಸ್ತಾ ಇದ್ದಾರೆ, ಬಹಳ ಉತ್ಸವದಿಂದ ಆಚರಿಸ್ತಾ ಇದ್ದಾರೆ, ಅವ್ರಿಗೆ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥನಿಸ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಈ ಮಾತನ್ನ ಮುಗಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಡಿವಾಳ ಜನಾಂಗದ ಪ್ರತಿಯೊಬ್ಬರಿಗೂ ಶುಭಾಶಯನ್ನು ಕೋರುತ್ತಾ ಈ ಒಂದು ಮಾಚಿದೇವರ ಜಯಂತಿಯು ಬಹಳ ಉತ್ತಮವಾಗಿ, ತುಂಬಾ ಖುಷಿಯಾಗಿ, ಬಹಳ ಆನಂದದಿಂದ, ಹೃದಯಪೂರ್ವಕವಾಗಿ, ಆತ್ಮಸಾಕ್ಷಿಯಾಗಿ ನಾವು ಆಚರಿಸ್ತಾ ಇದ್ದೀರಿ. ಪ್ರತಿ ಜನಾಂಗವು ಈ ಒಂದು ನಮ್ಮ ಏನು ಮಡಿವಾಳ ಸಮುದಾಯ ಆಚರಿಸ್ತಾ ಇದೆ, ಇದರಿಂದ ನಮ್ಮ ಸಂಘಟನೆ ಬಹಳ ಬಲವಾಗುತ್ತೆ ಅಂತ ನಾನು ನಂಬಿದ್ದೀನಿ.